ಧನುಸ್ ರಾಶಿ ವ್ಯಾಪಾರ ವ್ಯವಹಾರದಲ್ಲಿ ತಪ್ಪು ಸಂಭವಿಸಬಹುದು. ಸರಿಯಾದಂತಹ ತಿಳುವಳಿಕೆಯಾಗಲಿ ಅಥವಾ ಬೇಜವಾಬ್ದಾರಿಯಿಂದಲಾಗಲಿ ಕರ್ತವ್ಯ ಲೋಪದಿಂದಲಾಗಲಿ ತಪ್ಪಾಗೋದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ನೇಹಿತರು ನಿಮ್ಮನ್ನು ವ್ಯವಹಾರದಿಂದ ಹೊರಗಿಟ್ಟು ರಹಸ್ಯವಾಗಿ ವ್ಯವಹರಿಸ್ತಾರೆ. 4-6 ಜನ ನೀವು ಸ್ನೇಹಿತರಿರ್ತೀರಿ, ಅದರಲ್ಲಿ ನೀವು ಕೂಡ ಒಬ್ಬರು. 4 ಜನದ ಮಧ್ಯೆ ನಡೀತಕ್ಕಂತಹ ವ್ಯವಹಾರದಲ್ಲಿ ನಿಮಗೆ ಏನೂ ಗೊತ್ತಿಲ್ಲದೆ ನಿಮ್ಮ ಗಮನಕ್ಕೆ ತರದಲೇ ನಿಮ್ಮನ್ನು ದೂರ ಬಿಟ್ಟು ಅವರು ವ್ಯವಹಾರವನ್ನು ನಡೆಸ್ತಾರೆ ಅಂತಂದರೆ ನಿಮ್ಮನ್ನು ಯಾವ ಸ್ಥಾನದಲ್ಲಿಟ್ಟಿದ್ದಾರೆ ಅನ್ನುವಂಥದ್ದನ್ನು ನೀವು ಅರ್ಥಕೊಳ್ಬೇಕಾಗತ್ತೆ. ನಿಮ್ಮ ಹಾಗೂ ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಅಸಮಾಧಾನ ಆಗುತ್ತೆ, ಜಗಳ ಆಗಬಹುದು, ನಿಮ್ಮ ಸ್ನೇಹಕ್ಕೆ ಭಂಗ ಬರ್ಬೋದು. ಇದೆಲ್ಲವನ್ನು ಸರಿಯಾಗಿ ಗಮನಿಸಿಕೊಂಡು ಯಾವುದು ಸೂಕ್ತವೋ ಅದರಂತೆ ಮುಂದುವರಿತಕ್ಕಂತಹದ್ದು ಬಹಳ ಒಳ್ಳೆಯದಾಗಿರುತ್ತೆ. ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ನೀವು ವ್ಯವಹಾರವನ್ನು ರದ್ದು ಮಾಡಬಹುದು, ಇದಕ್ಕೂ ಕೂಡ ಅವಕಾಶ ಇದೆ. ಈಗ ಹೇಳಿದಂತಹ ಎಲ್ಲ ವಿಷಯಗಳು ಕೂಡ ಒಂದೇ ರೀತಿಯಲ್ಲಿ ಹಿಂದೆ ಮುಂದೆ ಅದಕ್ಕೆ ಸಂಬಂಧಪಟ್ಟಂಥದ್ದಾಗಿದೆ. ವ್ಯಾಪಾರ ವ್ಯವಹಾರದಲ್ಲಿ ಪಾಲುದಾರಿಕೆಯಿಂದ ಪಾರ್ಟ್ನರ್ಶಿಪ್ಪಿಂದ ಹೊರಬರೋದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿದೆ. ಇವೆಲ್ಲವನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ, ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ಭಗವಂತನ ಅನುಗ್ರಹದಿಂದ ನಿಮಗೆ ಎಲ್ಲವನ್ನೂ ಕೂಡ ಭಗವಂತ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಕೊಟ್ಟಿದ್ದಾನೆ. ಆ ಎಲ್ಲವೂ ಇದ್ದಾಗ್ಯೂ ಕೂಡ ಇನ್ನೇನು ಮಾಡಬೇಕು ಅಂತ ಹೇಳಿ ಬೇಡದೇ ಇರತಕ್ಕಂತಹ ವಿಚಾರಗಳನ್ನೆಲ್ಲ ನೀವು ಗಂಟು ಹಾಕ್ಕೊಳ್ತೀರಿ. ಅದರಿಂದ ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಚಿಂತನೆಗಳಾಗ್ಬೋದು, ಯೋಜನೆಗಳಾಗ್ಬೋದು, ಯಾರಿಗೂ ಕೂಡ ಸರಿಯಾಗಿ ಅರ್ಥ ಆಗೋದಿಲ್ಲ. ಆ ರೀತಿಯ ಆಲೋಚನೆಗಳು, ಇದ್ದಕ್ಕಿದ್ದ ಹಾಗೆ ಏನೋ ತೀರ್ಮಾನಗಳು, ಇವೆಲ್ಲ ನಿಮಗೆ ಸಮಸ್ಯೆಯನ್ನೇ ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ನಿಮ್ಮಿಂದ ಹಲವಾರು ಜನ ಉಪಕಾರವನ್ನು ಪಡೆದು ನಿಮ್ಮ ಸ್ವಭಾವಕ್ಕೆ ನಿಷ್ಠುರವಾದಿಗಳಾಗ್ತಾರೆ, ನಿಮ್ಮ ಸ್ವಭಾವವನ್ನು ನೋಡಿ ದೂರ ಹೋಗ್ತಾರೆ ಅನ್ನುವಂಥದ್ದು. ಆ ರೀತಿಯ ಸ್ವಭಾವವನ್ನು ಬದಲಾಯಿಸ್ಕೊಳ್ಬೇಕಾದಂತಹ ಅಗತ್ಯತೆ ನಿಮಗಿದೆ ಅನ್ನುವಂಥದ್ದು ಕಾಣುತ್ತೆ. ದುರ್ಗಾದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಯಾವುದಾದರೂ ಪೂಜೆ ಪುನಸ್ಕಾರ ಅಥವಾ ಇನ್ಯಾವುದಾದರೂ ನೀವು ಉಪಾಸನೆಯನ್ನು ಮಾಡ್ತಾ ಇದ್ದರೆ ಅದನ್ನು ಆದಷ್ಟು ಸರಿಯಾದಂತಹ ರೀತಿಯಲ್ಲಿ ಮಾಡಿ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ವಿಷಯವಾಗುತ್ತೆ. ಎಲ್ಲ ರೀತಿಯಿಂದಲೂ ಕೂಡ ದೇವಿಯ ಅನುಗ್ರಹ ನಿಮ್ಮ ಪರವಾಗಿರಲಿ. ಶುಭವಾಗಿ. ಕುಂಭರಾಶಿ, ವಿವಾಹದ ದೃಷ್ಟಿಯಿಂದ ನಿಮ್ಮ ಹಳೆಯ ಬಂಧುಗಳು ಹೊಸ ಒಂದು ಸಂಬಂಧವನ್ನು ಬೆಳೆಸುವಂತಹ ವಿಚಾರವನ್ನು ಮಾಡಬಹುದು. ಆ ಮಾತು ಮುನ್ನೆಲೆಗೆ ಬರಬಹುದು ಅನ್ನುವಂಥದ್ದಾಗತ್ತೆ. ನಿಮ್ಮ ಮಾತು ಬಹಳ ಮುಖ್ಯವಾದಂತಹ ಅಂಶವನ್ನು ಅಥವಾ ತಿರುವನ್ನು ಪಡ್ಕೊಳ್ಳುವಂತಹ ದಿವಸ. ಯಾವಾಗ ವ್ಯವಹಾರದ ದೃಷ್ಟಿಯಿಂದ ನಿಮಗೆ ಈ ರೀತಿಯ ಮಾತುಗಳು, ಜವಾಬ್ದಾರಿಯ ಸ್ಥಾನ ಸಿಕ್ಕತ್ತೆ, ಆಗ ನೀವೇನು ತೀರ್ಮಾನ ತಗೊಳ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಅನುಕೂಲವಾಗ್ತಕ್ಕಂಥದ್ದಾಗತ್ತೆ. ಏಕರಾಶಿ ಏಕನಕ್ಷತ್ರ, ಒಂದೇ ನಕ್ಷತ್ರ ಒಂದೇ ರಾಶಿಯ ದಂಪತಿಗಳು ಇವತ್ತಿನ ಮಾತುಕತೆಗೆ ಅಥವಾ ಇವತ್ತಿನ ವ್ಯವಹಾರಕ್ಕೆ ಕೇಂದ್ರ ಬಿಂದುವಾಗಿರ್ತೀರಿ. ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಸ್ವಯಂವರ ಪಾರ್ವತಿಯನ್ನು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ. ಶುಭವಾಗಿ. ಮೀನರಾಶಿ, ಚರ್ಮರೋಗಕ್ಕೆ ಸಂಬಂಧಪಟ್ಟಂತಹ ಕೆಲವು ಕಾಯಿಲೆಗಳಿರುವವರು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂಥದ್ದಾಗತ್ತೆ. ನಿಮ್ಮ ಚರ್ಮ ರೋಗ ಇನ್ನಷ್ಟು ಮತ್ತಷ್ಟು ಉಲ್ಬಣವಾಗ್ತಕ್ಕಂತಹ ಸಾಧ್ಯತೆ ಇದೆ. ವೈದ್ಯರು ಹೇಳಿದಂತಹ ಪಥ್ಯವನ್ನು ಆದಷ್ಟು ಶಿಸ್ತಿನಿಂದ ಪಾಲಿಸಬೇಕು, ಇಲ್ಲದಿದ್ದರೆ ಸಮಸ್ಯೆಗಳು ಆಗುವಂಥದ್ದಿದೆ. ಸರ್ಕಾರಿ ಉದ್ಯೋಗಿಗಳಿಗೆ ಶುಭವಾದಂತಹ ದಿವಸ, ಆನಂದದಿಂದ ಇರ್ತೀರಿ ಅಂತಕ್ಕಂಥದ್ದು. ಕುಟುಂಬದಲ್ಲಿ, ವ್ಯವಹಾರದಲ್ಲಿ, ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಿ. ಅದು ತುಂಬ ಸಮಾಧಾನವನ್ನು ಕೊಡ್ತಕ್ಕಂತಹ ವಿಚಾರ. ಚರ್ಮ ರೋಗಿಗಳು ಅಮೃತ ಬಳ್ಳಿಯನ್ನು ವೈದ್ಯರ ಸಲಹೆಯ ಮೇರೆಗೆ ಉಪಯೋಗ ಮಾಡಿಕೊಳ್ಳಿ. ನಿಮಗೆ ಇರತಕ್ಕಂತಹ ಸಮಸ್ಯೆಗಳು ದೂರವಾಗಬಹುದು. ಮಹಾವಿಷ್ಣುವನ್ನು, ಧನ್ವಂತರಿಯನ್ನು, ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಚರ್ಮ ಸಂಬಂಧಿ ರೋಗಗಳು, ಸಮಸ್ಯೆಗಳು ನಿವೃತ್ತಿಯಾಗಲಿ ಅನ್ನುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.